ಡೆವಲಪ್ ಆಗಿದೆ. ನಮ್ಮ ರಾಮಚಂದ್ರ ಸಾಮಾನ್ಯವಾಗಿ ದೇವರು ಅಂದ್ರೆ ಅಷ್ಟು ಸುಮ್ಮನೆ ಹಂಗಂತಾರೆ. ಇಲ್ಲಿ ಬಂದು 1 ಅವರ್ ಕುತ್ಕೊಂಡ್ರು. ಅವಾಗ ಅಂದ್ಕೊಂಡು ಏನೋ ಒಂದು ಮಹಿಮೆ ಇದೆ ಇಲ್ಲಿ. ಕರುಣಿಸು ಮೋಕ್ಷವ ಶ್ರೀ ಶನಿದೇವ ಭಕ್ತಿ ಮುಕ್ತಿಯ ನೀಡಿದ ಒಂದೇ ವಾರದಲ್ಲಿ 200-300 ಜನ ಬರೋಕ್ ಶುರುವಾದರು. ಸರ್, ಇಲ್ಲಿ ಪಾಂಡವರು ವಾಸ ಮಾಡಿದ್ರು ಅಂತ ಒಂದು ಹಿನ್ನೆಲೆ ಇದಿದೆ. ಯಾಕೆಂದ್ರೆ ಇಲ್ಲಿ ನಾವು ಸುಮಾರು 200-300 ಅಷ್ಟು ದಿನ ನಮ್ಮ ಫ್ಯಾಮಿಲಿಯವರು ಇಲ್ಲೇ ಜಮೀನ್ದಾರರು. ನಾನು ಇಲ್ಲಿ ನಮ್ಮಪ್ಪ ಅಧ್ಯಕ್ಷರು, ನಮ್ಮ ಚಿಕ್ಕಮ್ಮ ಅಧ್ಯಕ್ಷರು, ನಾನು 3ನೇ ಸಲ ಅಧ್ಯಕ್ಷನಾಗಿದ್ದೇನೆ ಇಲ್ಲಿ ಪಂಚಾಯತಿ ಅಧ್ಯಕ್ಷನಾಗಿ. ಬಟ್ ಈ ಥರ ಇಷ್ಟೊಂದು ನಾವು ಡೆವಲಪ್ ಆಗುತ್ತೈತೆ ಅಂದ್ಕೊಂಡ್ಲು ಇಲ್ಲ. ಇಲ್ಲೇ ಬಂದೇನಾಯಿತು, ನನಗೊಂದು ಕೋರ್ಟಲ್ಲಿ ಕೇಸ್ ಇತ್ತು, ಕೋರ್ಟಲ್ಲಿ ಚೆನ್ನೈಯಲ್ಲಿ. ಅದೇನಾಯಿತು, ನಮ್ಮ ಕಡೆ ಆಗಲಿರಲಿಲ್ಲ. ನನಗೆ ಅಕ್ಯೂಸ್ ಮಾಡಿಬಿಟ್ರು ಕೋರ್ಟಲ್ಲಿ. ಏನಪ್ಪ, ನಾನು ಒಂದು ಅಧ್ಯಕ್ಷರಾಗಿ ಇಷ್ಟೊಂದು ತಪ್ಪಾಡ್ಕೊಂಡ್ಬಿಟ್ಟೆ ಅಂಥದ್ದು ಅಂತ ಅಲ್ಲಿ ನಾನು ಈ ದೇವ್ರ ಹತ್ರ ನಾನು ಕೇಸ್ ಮಾಡಿದೆ ಅಷ್ಟೇ. ಅವ್ರ ಲಾಯರು ನಾನು ಸರಿ ಮಾಡಲಿಲ್ಲ. ಏನಾಯಿತು ಅಂದರೆ ಅವ್ರಿಗೆ ಏನಾಯಿತು ಗೊತ್ತಿಲ್ಲ. ಮತ್ತು ನಾನು ಹೈಕೋರ್ಟ್ ಹೋದೆ. ಹೈಕೋರ್ಟ್ ಹೋಗಿದ ತಕ್ಷಣ 8 ದಿವಸದಲ್ಲಿ ನನಗೆ ಬಿಡುಗಡೆ ಆಗೋಯ್ತು. ಆಮೇಲೆ ಮೊನ್ನೆ ನಾನು ಇಲ್ಲಿ ಬಂದು ಸ್ವಾಮಿ ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋದೆ. ಅದಕ್ಕೆ ಇವತ್ತೇ ಪೂಜೆಗೆ ನಾನು ಕೊಟ್ಟಿರೋದು ಇಷ್ಟು ದಿವಸಕ್ಕೆ. ಅಂಥದ್ದೆಲ್ಲ ಒಳ್ಳೇದಾಯ್ತು. ಅವಾಗ ಅಂದ್ಕೊಂಡು ಎಲ್ಲೂ ಏನೋ ಒಂದು ಕಡೆ ಇಲ್ಲಿ ಒಂದು ಶಕ್ತಿ ಇದೆ. ಎಲ್ಲ MLAಗಳು ಇಲ್ಲಿ ಬರ್ತಾರೆ. ಡೆಗ್ನಿಕೋಟೆ MLA ಇದು ನಮ್ಮ ಇವರು ರಾಮಚಂದ್ರಪ್ಪ ಅವರು, ಮತ್ತೆ ಅವರು ನಮ್ಮ ಇವರು ವೈ ಪ್ರಕಾಶ್ ಅವರು, ಆಮೇಲೆ ನನಗೆ ತುಂಬಾ ಆಪ್ತರು. ಅವರು ನಮ್ಮ ಈಗ MP ಆಗಿದ್ದಾರೆ. ಅವ್ರು ಸುಮಾರು ಒಂದು 20 ಸಲ ಬಂದಿದ್ದಾರೆ ಇಲ್ಲಿ ಬಿಡಿ ಅವರು. ಅವ್ರ ಮುಂದೆಯಿಂದ ನಮಗೆ ಸ್ನೇಹಿತರವರು. ಈಗ MP ಆಗಿದ್ದಾರೆ, ಗೋಪಿನಾಥ್ ಅಂತ. ಅವರು ಎಲ್ಲ ನಾವಿಲ್ಲಿ ಎಲ್ಲ ಬಂದು ಹೋದ್ಮೇಲೆ ಇಷ್ಟೊಂದು ಡೆವಲಪ್ ಆಗಿದೆ. ನಮ್ಮ ರಾಮಚಂದ್ರ ಸಾಮಾನ್ಯವಾಗಿ ದೇವರು ಅಂದ್ರೆ ಅಷ್ಟು ಸುಮ್ಮನೆ ಹಂಗಂತಾರೆ. ಇಲ್ಲಿ ಬಂದು 1 ಅವರ್ ಕುತ್ಕೊಂಡ್ರು. ಅವಾಗ ಅಂದ್ಕೊಂಡು ಏನೋ ಒಂದು ಮಹಿಮೆ ಇದೆ ಇಲ್ಲಿ ಅಂತ.